ಹಲೋ ಹಾಯ್ ನನ್ನ ಪ್ರೀತಿ ಅಚ್ಚುಮೆಚ್ಚಿನ ಸ್ನೇಹಿತರೆ, ನಾನಿವತ್ತು ನಿಮಗೆಲ್ಲರಿಗೂ ಶುಭೋದಯ ಹೇಳ್ತಾ ರುಚಿಯಾದ ಒಂದು ಖಾರ ಪೊಂಗಲ್ ಹೇಳ್ಕೊಡ್ತಾ ಇದ್ದೇನೆ. ತೋರಿಸ್ತೀನಿ ಅದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಿಮಗೆ ವಿವರಣೆ ಸಹಿತ ನಾನು ತಿಳಿಸ್ತೀನಿ. ದಯವಿಟ್ಟೆಲ್ಲರೂ ಮಾಡಿ. ನಾನಿಲ್ಲಿ ಖಾರದ ಪೊಂಗಲ್ ಮಾಡಿದ್ದೀನಿ. ರುಚಿಯಾದ ಖಾರ ಪೊಂಗಲ್. ಇದರಲ್ಲಿ ಗೋಡಂಬಿ ಎಲ್ಲ ಹಾಕಿದ್ದೇನೆ. ಭಾಳ ಚೆನ್ನಾಗಿದೆ, ಘಮ ಪರಿಮಳ ಬರ್ತಾಯಿದೆ. ಬೆಳಿಗ್ಗೆ ಏನೇ ಮಾಡಲಿ ಸ್ನಾನ ಮಾಡ್ಕೊಂಡು ಬೇಗ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ನಾವು ಪ್ರಸಾದವಾಗಿ ಇದನ್ನು ತಿಂತೀವಿ ಎಲ್ಲರೂ. ಇದು ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ಅಷ್ಟೇ ಬೆಳಗ್ಗೆ ಬೇಗ ಸ್ನಾನ ಮಾಡಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಏನೇ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಪರಿಶುದ್ಧವಾದ ಆಹಾರ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಿ. ಪ್ರತಿದಿನ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಥಿತಿನೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಹಿತ ಅದನ್ನೇ ಕೊಡಿ ಪ್ರಸಾದವಾಗಿ, ಒಳ್ಳೆಯದಾಗಲಿ. ನಾನಿವತ್ತು ನಿಮಗೆಲ್ಲರಿಗೂ ಒಂದು ರುಚಿಯಾದ ಖಾರ ಪೊಂಗಲ್ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಯಾರಿಗೆ ಇನ್ನೂ ಕಲ್ತಿಲ್ವೋ ಗೊತ್ತಿಲ್ವೋ ಹೊಸ್ದಾಗಿ ಮಾಡ್ತಾರೆ ಅವರೆಲ್ಲ ದಯವಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ, 1 ಕಪ್ಪಿನಷ್ಟು ಅಕ್ಕಿ, ಅಂದರೆ 1/4 kg ಬರುತ್ತೆ. ಒಂದು ಉದ್ದೊಂದು ಲೋಟ, 1/4 ಪಾವು ಅಕ್ಕಿ, ಒಂದು ಲೋಟ ಅಕ್ಕಿ 1/4 ಪಾವು. ಆಮೇಲೆ ಅದಕ್ಕೆ ಅರ್ಧ ಕಪ್ಪು, 1 ಲೋಟದಲ್ಲಿ ಅರ್ಧ ಕಪ್ಪು, 1 ಲೋಟ ಅಕ್ಕಿ, ಅರ್ಧ ಕಪ್ ಹೆಸರುಬೇಳೆ. ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರ್ಲಿ ತೊಳೆದಿಟ್ಕೊಂಡು ಆಮೇಲೆ ಕುಕ್ಕರ್ಲಿ ನಾನು ಒಂದು 2-3 ಚಮಚ ತುಪ್ಪ ಹಾಕಿ, ಒಳ್ಳೆ ಪ್ಯೂರ್ ತುಪ್ಪ ಮನೆಯದು ಹಾಕಿ, ಅದಕ್ಕೆ ಸಾಸಿವೆ, ಜೀರಿಗೆ, ಒಂಚೂರು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿದೆ. ಅದೆಲ್ಲ ಒಗ್ಗರಣೆ ಆದಮೇಲೆ ಇಂಗು ಮತ್ತು ಅರಿಶಿನ ಪುಡಿ ಹಾಕಿದೆ. ನಂತರ ಅದಕ್ಕೆ ತೊಳೆದಿಟ್ಟು ಅಕ್ಕಿನ ಹಾಕಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಇಡಬೇಕು. ಅನ್ನಕ್ಕೆ ನಾವು 1 ಕಪ್ಪಿಗೆ 3 ಕಪ್ ಇಡ್ತೀವಿ. ಇದಕ್ಕೆ ಒಂದು 5 ಕಪ್ ತನಕ ಇಡ್ಬೋದು, ಚೆನ್ನಾಗಾಗುತ್ತೆ. 3 ಅಂದರೆ ಇದಕ್ಕೆ 2 ಕಪ್ ಜಾಸ್ತಿ ಇಡ್ಕೊ. 1 ಕಪ್ಪಿಗೆ ಅರ್ಧ ಕಪ್ ಹೆಸರು ಬೇಳೆ ಹಾಕಿರ್ತೀವಲ್ಲ, ಹಾಗಾಗಿ 5 ಕಪ್ಪು ನಾವು ಇದಕ್ಕೆ ನೀರಿಡಬೇಕು. ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದನ್ನು ಮುಚ್ಚಿಟ್ಬಿಡಿ. ಚೆನ್ನಾಗಿ ಬೇಯಲಿ, ಅದೊಂದು 3 ಸಿಟಿ ಹೊಡೀಲಿ. ತುಂಬ ಮೆತ್ತಗೂ ಆಗಬಾರ್ದು. ಪಟಾಪಟ್ 3 ಸಿಟಿ ಆದಮೇಲೆ ಅದನ್ನು ನಿಧಾನಕ್ಕೆ ಆರಿದ್ಮೇಲೆ ತೆಗೆದು ಅದಕ್ಕೆ ಏನು ಮಾಡಬೇಕಂದ್ರೆ ಕಾಯಿ ಸ್ವಲ್ಪ ಹಾಕಬೇಕು. ಇದಿಷ್ಟಕ್ಕಂದರೆ ಒಂದು ಚಿಕ್ಕ ಕಾಯಿ ಅರ್ಧ ಕಡಿ ಹಾಕ್ಬೋದು, ಅರ್ಧ ಭಾಗ. ಅದನ್ನು ಅರ್ಧ ಭಾಗ ಕಾಯಿ ತುರಿ ಮಿಕ್ಸಿ ಬಟ್ಲಲ್ಲಿ ಹಾಕ್ಕೋಬೇಕು. ಅದಕ್ಕೆ ಒಂದು ಅರ್ಧ ಚಮಚ, 3/4 ಚಮಚ ಜೀರಿಗೆ, ಒಂದು ಅರ್ಧ 3/4 ಚಮಚ ಕಾಳುಮೆಣಸು, ಇಡೀ ಕಾಳುಮೆಣಸು, ಕರಿಮೆಣಸು ಹಾಕಬೇಕು. ಕಾಯಿ 3/4 ಚಮಚ ಕಾಳುಮೆಣಸು, ಕರಿಮೆಣಸು, 3/4 ಚಮಚ ಜೀರಿಗೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕೋರು ಸ್ವಲ್ಪನೇ ಒಂದು ಹಾಕ್ಬೋದು. ಒಂದು ಜಾಸ್ತಿ ಖಾರ ಬೇಡ. ಖಾರ ಇದ್ದರೆ ಒಂದೇ, ಸಪ್ಪೆ ಇದ್ದರೆ 2 ಪರಿಮಳಕ್ಕೆ ಅಷ್ಟೇ, ಇನ್ನೇನು ಹಾಕಬೇಡಿ. ಅದಷ್ಟನ್ನು ಮಿಕ್ಸಿಲಿ ಕಾಯಿ, ಕಾಳುಮೆಣಸು, ಜೀರಿಗೆ, 1-2 ಹಸಿಮೆಣಸು ಹಾಕಿ ಅದನ್ನು ನುಣ್ಣಗಾಗಬೇಕು ಗಂಧದಂಗೆ. ಅದನ್ನು ರುಬ್ಬಿ ಈ ಕುಕ್ಕರನ್ನು ಆರತೆ ಅದನ್ನು ತೆಗೆದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಇದು ಪೊಂಗಲನ್ನು ಇಟ್ಟಿದ್ದೇನಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಾಡಿ 1-2 ಕುದಿಸಿ. ಈ ಹದದಲ್ಲಿರಲಿ, ನೀರಾಗಿ ತುಂಬ ಗಟ್ಟಿನೂ ಬೇಡ, ತುಂಬ ಮೆತ್ತಗೂ ಬೇಡ. ಈ ರೀತಿ ಚೆನ್ನಾಗಿರಲಿ, ಕರೆಕ್ಟಾಗಿದೆ ಗಂಜಿ ಹಂಗೆ. ಈ ರೀತಿ ಮಾಡಿ ಅಂತ, ಓಕೆನಾ? ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಗೋಡಂಬಿ ಸಹಿತ ಹಾಕ್ಬೋದು ಒಗ್ಗರಣೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ದ್ರಾಕ್ಷಿ ಎಲ್ಲ ಬೇಕಂತಿಲ್ಲ, ಗೋಡಂಬಿ ಹಾಕಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ. 1-2 ಚೆನ್ನಾಗಿ ಕುದಿದ ನಂತರ ಅದನ್ನು ಕೆಳಗಿಳಿಸಿಡಿ. ಬಿಸಿ ಇರುವಾಗ ಅದನ್ನು ದೇವರಿಗೆ ನೈವೇದ್ಯ ಮಾಡಿ, ಬಿಸಿ ಇರುವಾಗ ನೀವು ಸ್ವೀಕಾರ ಮಾಡಿ ತಿನ್ನಿ ಎಲ್ಲರೂ. ಬೇಕಾದರೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಬೋದು, ಪರಿಮಳ ಚೆನ್ನಾಗಿರುತ್ತೆ. ತುಂಬ ಹಾಕಕ್ಕೆ ಹೋಗ್ಬಿಡಿ ತುಪ್ಪ. ಫಸ್ಟಿಗೆ ಸ್ವಲ್ಪ ಹಾಕಿದರೆ ಆಮೇಲೆ ಒಂದು ಸ್ವಲ್ಪ ಹಾಕಿ, ಮೇಲಿಂದ 1 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದನ್ನು, ಓಕೆನಾ? ಭಾಳ ರುಚಿಯಾಗುತ್ತೆ, ಭಾಳ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಡಬ್ಬಿಗೆ ತೊಗೊಂಡೋಗೋಕ್ಕಾಗತ್ತೆ ಬೇಗ. ನಿಮಗೆ ಕೆಲಸಕ್ಕೆ ಹೊರಡೋರಿಗೆ, ಜಾಬಿಗೆ ಹೊರಡೋರಿಗೆ ತಿಂದ್ಕೊಂಡು ಹೋಗೋಕ್ಕೆ, ಆರೋಗ್ಯಕ್ಕೂ ಒಳ್ಳೆಯದು. ಜೀರಿಗೆ ಇದೆಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದಿರುತ್ತೆ ಆರೋಗ್ಯಕ್ಕೆ. ವಾರಕ್ಕೆ 1 ಸಲನಾದ್ರು ಮಾಡಿ ಎಲ್ಲರೂ ತಿನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾಡಿ ನೋಡಿ ಹೇಗಾಗಿದೆ ಹೇಳಿ.